ನೀವು ಹೇಳ್ದಂಗೆ ಈ ಸಿನಿಮಾದಲ್ಲಿ ಕ್ವಾಲಿಟಿ ಮೇಕರ್ಸ್ಗಳು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ ಒಂದು. ಮತ್ತು ಈ ಲವ್ಲಿ ಸಿನಿಮಾದ ರಶಸ್ಗಳನ್ನ ನೋಡ್ತಾ ಹೋದಾಗ ಇದೊಂದು ಕ್ವಾಲಿಟಿ ಸಿನಿಮಾ ಪ್ರೂವ್ ಆಗುತ್ತೆ ಮತ್ತು ಒಂದು ಕಂಟೆಂಟ್ ಸಿನಿಮಾ ಅಂತ ಒಂದು ಗೊತ್ತಾಗುತ್ತೆ. ಅದ್ರ ಜೊತೆಗೆ ವಸಿಷ್ಠ ಸಿನಿಮಾ ಕ್ಯಾರೆಕ್ಟರ್ ಮೇಲೆ ಕೂಡ ಒಂದಿಷ್ಟು ಕುತೂಹಲ ಮೂಡುತ್ತೆ. ಯಾಕಂತಂದರೆ ವಸಿಷ್ಠ ಒಂದು ಕೆಲವು ಟೀಸರಲ್ಲಿ ಒಂದು ರಗಡಾಗಿ ಕಾಣಿಸ್ಕೋತಾರೆ, ಒಂದು ಸ್ಟೈಲಿಶಾಗಿ ಕಾಣಿಸ್ಕೋತಾರೆ. ಈ ಕಡೆ ಸಾಂಗ್ ಅಂತ ಬಂದಾಗ ಲವರ್ ಬಾಯ್ಗೆ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಹೇಗೆ ಇವಾಗ ಎರಡು ಮ್ಯಾನೇಜ್ ಮಾಡೋದು ಮತ್ತು ಯಾವ ಥರ ಕ್ಯಾರೆಕ್ಟರ್ ನಿಮ್ಮದು? ಒಂದೊಂದು ಕಂಟೆಂಟ್ ಬರ್ತಿದ್ದಂಗೆನೂ ಈ ಪಾತ್ರದ ಅನಾವರಣ, ಈ ಲವ್ಲಿ ಪ್ರಪಂಚದ ಅನಾವರಣ ಆಗ್ತಾ ಹೋಗುತ್ತೆ. ಇಟ್ಸ್ ಅ ವರ್ಲ್ಡ್ ಆಫ್ ಲಾಡ್ ಆಫ್ ಬ್ಯೂಟಿಫುಲ್ ಎಲಿಮೆಂಟ್ಸ್. ತುಂಬ ಮಿಸ್ಟ್ರಿನೂ ಇದೆ ಸಿನಿಮಾದಲ್ಲಿ. ತುಂಬ ಒಳ್ಳೆ ಕಂಟೆಂಟು ಆ್ಯಂಡ್ ತುಂಬ ಒಳ್ಳೆ ಪಾತ್ರ, ಸವಾಲಿನ ಪಾತ್ರ, ಮಲ್ಟಿಪಲ್ ಶೇಡ್ಸ್, ಮಲ್ಟಿಪಲ್ ಡೈಮೆನ್ಷನ್ ಇರೋ ಪಾತ್ರ. ಲವ್ಲಿಯಾಗೂ ಇರ್ತಾನೆ, ಡೆಡ್ಲಿಯಾಗೂ ಇರ್ತಾನೆ, ಅದಲ್ಲದೆ ತುಂಬಾ ಫ್ಯಾಮಿಲಿ ಡ್ರಿವನ್ ಆಗೂ ಇರ್ತಾನೆ. ತುಂಬಾ ಶೇಡ್ಸ್ ಇದೆ ಈ ಪಾತ್ರಕ್ಕೆ. ಆ್ಯಂಡ್ ಹೇಳಬೇಕಂದ್ರೆ ಇವನೊಬ್ಬ ಮೋಸ್ಟ್ ನಟೋರಿಯಸ್ ಗ್ಯಾಂಗ್ಸ್ಟರ್, ವಾಂಟೆಡ್ ಬೈ ಕಪಲ್ ಆಫ್ ನೇಷನ್ಸ್. ಅಂಥವನು ಪ್ರೀತಿಯಲ್ಲಿ ಬಿದ್ದಾಗ, ಅಂಥವನು ಒಬ್ಬ ಅಂದರೆ ಅನಾಥನಿಗೆ ಒಂದು ಕುಟುಂಬ ಅನ್ನೋದು ಕನಸಾಗಿರುತ್ತೆ. ಆ ಅನಾಥನಿಗೆ ಕುಟುಂಬ ಪ್ರೀತಿ ಅನ್ನೋದೇ ಗೊತ್ತಿಲ್ಲದವನಿಗೆ ಪ್ರೀತಿ ಸಿಕ್ಕಿ ಅವನದೊಂದು ಸಂಬಂಧಗಳನ್ನ ಕಟ್ಕೊಡೋದು ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋದು, ಕಾಯ್ಕೊಳ್ಳೋದು ಅವನಿಗೆ ಎಷ್ಟು ಮುಖ್ಯ ಆಗುತ್ತೆ. ಅಲ್ಲಿ ಬರ್ತಕ್ಕಂಥ ಸವಾಲುಗಳೇನು, ಅಲ್ಲಿ ಸಿಚುವೇಶನ್ ಅಥವಾ ಸೀಕ್ವೆನ್ಷಿಯಲಿ ನಡೀತಕ್ಕಂಥ ಘಟನೆಗಳು, ಅದಕ್ಕೆ ಅವರ ರೆಸ್ಪಾನ್ಸ್, ಇನ್ನು ಹಲವಾರು ಮಜಲಲ್ಲಿ ಈ ಸಿನಿಮಾ ಹೋಗುತ್ತೆ. ತುಂಬಾ ನಮ್ಮ ಸಮಾಜದಲ್ಲಿ ನಡೀತಕ್ಕಂಥ ಸೋಷಿಯಲ್ ಈವಿಲ್ಸು, ಶೋಷಣೆಗಳು, ಈ ಥರ ಹಲವಾರು ವಿಷಯದ ಮೇಲೆ ಬೆಳಕು ಚೆಲ್ಲುತ್ತೆ ಈ ಸಿನಿಮಾ. ತುಂಬಾ ಅದ್ಭುತವಾದ ಕಥೆ, ಅದ್ಭುತವಾದ ಪಾತ್ರ, ಒಂದು ಮೀಟಿ ರೋಲ್, ಒಳ್ಳೆ ಪುಷ್ಕಳವಾದ ಊಟ ಇದೆ ನನಗೆ ಒಬ್ಬ ಕಲಾವಿದನಾಗಿ. ಮಲ್ಟಿಪಲ್ ಶೇಡ್ಸ್ ಇದೆ. ಅಂದರೆ ನೋಡಿ, ಸಿನಿಮಾ ಬಂದಾಗ ಈಗ ನಾ ಏನು ಹೇಳಿದ್ರು ಅದು ಹೆಚ್ಚು ಹೇಳ್ಕೊಂಡಂಗೆ ಆಗುತ್ತೆ ವಿನಃ ಪ್ರತಿಯೊಂದು ಕಂಟೆಂಟ್ ಜೊತೆಗೆ ಸಿನಿಮಾ ತನ್ನನ್ನು ತಾನು ತೆರ್ಕೊಳ್ತಾ ಹೋಗುತ್ತೆ. ಡೆಫಿನೆಟ್ಲಿ ಏನಂದರೆ ನಾವು ಇಂಥ ಒಂದು ಸಿನಿಮಾ ಕೊಟ್ಟಿದ್ದೀವಿ ಅನ್ನೋ ಹೆಮ್ಮೆ ಇಡೀ ತಂಡಕ್ಕಿದೆ. ಆ್ಯಂಡ್ ಪ್ರೇಕ್ಷಕರಿಗೂ ಅದೇ ಹೆಮ್ಮೆ ಆಗುತ್ತೆ ಸಿನಿಮಾ ನೋಡಿದ್ಮೇಲೆ ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.